ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಆಕ್ಟಿಂಗ್ ಮಾಡ್ತೀರಾ, ಹಾಡು ಹೇಳ್ತೀರಾ, ಈ ತರ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀರಾ, ಹೇಗೆ ಇಷ್ಟೊಂದು ಮಲ್ಟಿ ಟ್ಯಾಲೆಂಟ್, ಇಷ್ಟೊಂದು ಎನರ್ಜಿ? ಇದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು. ಯಾಕೆಂದ್ರೆ ನಾವು ಅವ್ರ ಅಪ್ಪಟ ಅಭಿಮಾನಿ. ಪ್ರತಿಯೊಂದು ಗೊತ್ತಿದ್ರೆ ಮಾತ್ರ ಅವನೊಬ್ಬ ಕಲಾವಿದ ಆಗಕ್ ಸಾಧ್ಯ ಅಂತ ಅವ್ರು ಹೇಳಿದ್ರಲ್ಲ, ಆ ಮಾತನ್ನ ನಂಬ್ಕೊಂಡು ಅದನ್ನ ಪಾಲಿಸ್ತಾ ಇದೆಲ್ಲ ಕಲಿತಾ ಬಂದಿದೀವಿ. ಆಕ್ಚುಲಿ ಅಪರ್ಣ ಅವ್ರೆ, ನೀವ್ ಹೇಳಿ, ಯಜಮಾನ್ರು ಈ ತರ ಸ್ಟೇಜ್ ಸಿಕ್ಕಿದಾಗ ಮಾತ್ರ ಟ್ಯಾಲೆಂಟ್ ತೋರಿಸ್ತಾ ಇರ್ತಾರೆ, ಇಲ್ಲ ಮನೆಯಲ್ಲೂ ಸ್ವಲ್ಪ? ಮನೆಯಲ್ಲಿ ಬೇರೆ ತರನೇ ಟ್ಯಾಲೆಂಟ್. ಹುಡುಗಿಯರಿಗೆ ಹೆಲ್ಪ್ ಮಾಡೋದು ತುಂಬಾ ಮನ್ಸು, ದೊಡ್ಡ ಮನ್ಸು ಇವ್ರದ್ದು. ಬೇರೆ ಹೆಣ್ಮಕ್ಳಿಗೆ ಕೆಲಸ ಕೊಡ್ಸೋದು ಅಲ್ವಾ? ಹೇಳಿ. ಅಲ್ಲ, ಕೆಲಸ ಕೊಡ್ಸಿದ್ರೆ ಕೆಲಸ ಸಿಕ್ಕಾಗ ಅವ್ರ ಜೀವನ ನಡೆಯುತ್ತಲ್ಲ ಅಂತ ಅಷ್ಟೇನೆ, ಬೇರೆ ಇನ್ನೇನು ಆತರ ಏನಿಲ್ಲ. ಅಂದ್ರೆ ನಿಮ್ಮ ಮನ್ಸು ಒಳ್ಳೇದೇ ಇದೆ, ಅವ್ರು ಅರ್ಥ ಮಾಡ್ಕೋತಾರೆ, ರೀತಿ ಬೇರೆ ಅಷ್ಟೇ. ಅಲ್ಲ, ಆಕ್ಚುಲಿ ನೀವು ಅಂದ್ರೆ ನಮ್ಮ ಎಲ್ಲ ವೀಕ್ಷಕರಿಗೆ ಫೇವ್ರೇಟ್. ಯಾಕೆ ಹೇಳಿ? ಪ್ರತಿಯೊಬ್ಬ ಗಂಡುಗುನು ಆನಂದ್ ಅಂತ ಒಬ್ಬ ಸ್ನೇಹಿತ ಇರ್ತಾನೆ, ಅಥವಾ ಭೂಮಿಕಾ ಅಂತ ಒಬ್ಬ ಗೆಳತಿ ಇರ್ತಾಳೆ ಮನೆಯಲ್ಲಿ. ಹಾಗಾಗಿ 3 ಪಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಆನಂದ್ ಪಾತ್ರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಗುತ್ತೆ ಸರ್. ನಾನು ಹೇಳಿದಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ತರದೊಂದು ಸ್ನೇಹ ಇದ್ದೇ ಇರುತ್ತೆ. ಅದು ನಮ್ಮ ಪ್ರೊಡ್ಯೂಸರು, ರೈಟರು ಮಹೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆ ಪಾತ್ರನ. ಹಾಗಾಗಿ ಅದನ್ನು ಮಾಡೋದಕ್ಕೆ ತುಂಬಾ ಈಸಿ ಆಗ್ತದೆ. ಈ ಪಾತ್ರ ಪ್ರತಿ ಮನೇಲೂ ಇರೋದ್ರಿಂದ ಅಷ್ಟು ಈಸಿಯಾಗಿ ಅಟ್ಯಾಚ್ ಆಗುತ್ತೆ. ಬಟ್ ಆಕ್ಚುಲಿ ನಾನು ಅಪರ್ಣನ ಕೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ ಯಜಮಾನ್ರು ಯಾವಾಗ್ಲೂ ನಿಮ್ ಜೊತೆ ಇರೋದೇ ಇಲ್ಲ, 3 ಹೊತ್ತು ಗೆಳೆಯ 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 ಅಂತ ಅವ್ರ ಜೊತೆನೇ ಇರ್ತಾರೆ. ನಿಮ್ಗೇನು ಒಂದ್ ಸ್ವಲ್ಪ ಹೊಟ್ಟೆ ಉರಿ ಅಲ್ವಾ? ಹೊಟ್ಟೆ ಉರಿ ಅಂತ ಒಂದೊಂದ್ಸಲ ಅನ್ಸುತ್ತೆ. ಬಟ್ ಏನ್ ಮಾಡೋದು, ಪ್ರಯಾರಿಟಿ ವೈಸ್ ತಗೊಂಡ್ರೆ ನಾನು ಫಸ್ಟ್ ಅವ್ರಿಗೆ ಸಪೋರ್ಟ್ ಮಾಡೋದು. ಸೊ ಹಾಗಾಗಿ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್. ಆದ್ರೂ ಅಲ್ಲ, ನಿಮ್ಗೂ ಯಾವತ್ತು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಗಂಡನ್ನ ಅಂತ ಯಾವತ್ತು ಅನ್ಸಿಲ್ವಾ? ತುಂಬಾ ತೋರ್ಸಿದೀನಿ. ಒಂದೊಂದ್ಸಲ ಮನೆಯಿಂದ ಆಚೆ ಹಾಕ್ಬಿಟ್ಟು ಮನೆಯಿಂದ ಆಚೆ ಹಾಕಿ ಒಳಗ್ ಸೇರ್ಸೋದೇ ಇಲ್ಲ. ಯಾವಾಗ ನನ್ನ ಜೊತೆನೇ ಇರಬೇಕು ಅಂತ ಟಾರ್ಚರ್ ಕೊಡ್ತಾರೋ ಆಗೆಲ್ಲ ಒಂದ್ ಮಗು ಕೊಟ್ಟು ತವ್ರ ಮನೆ ಕಳಿಸ್ಬಿಡ್ತಿದ್ದೆ. ಆಗ ಫ್ರೆಂಡ್ ಜೊತೆ ಇರ್ಬೋದಲ್ಲ. ಯಾವ್ದು ಸರ್ ಇದು ವಿಚಿತ್ರವಾಗಿರೋ ಐಡಿಯಾ? ತೊಂದರೆ ಕೊಟ್ರೆ ಮಗು ಕೊಟ್ಟು ಅವ್ರ ಮನೆ ಕಳಿಸ್ತೀವಿ ಅಂತಾರಲ್ಲ, ಅಂದ್ರೆ ಫ್ರೆಂಡ್ ಜೊತೆ ಇರಕ್ ಬಿಡಲ್ವಲ್ಲ? ಫ್ರೆಂಡ್ ಜೊತೆ ಇರಕ್ಕೋಸ್ಕರ ಮಗು ಕೊಡ್ತಾ ಇರ್ತೀರಾ? ಆಕ್ಚುಲಿ ಆನಂದ್ ಅವರ ಒರಿಜಿನಲ್ ವೈಫ್ ಹತ್ರ ಮಾತಾಡ್ತೀನಿ ಇವಾಗ. ಈಗ ತಾನೇ ಏನೋ ಒಂದು ಹೇಳಿದ್ರು ಮೇಡಮ್, ನಿಜನಾ? ಅದು ಸೀರಿಯಲ್ ಅಲ್ಲಿ ಮಾತ್ರ ಸಾರ್. ಕೇಳದೆ ರಿಯಲ್ ಲೈಫಲ್ಲಿ ಹೇಗೆ? ರಿಯಲ್ ಲೈಫಲ್ಲಿ ಬಿಟ್ಟಿರೋದೇ ಇಲ್ಲ ಸರ್. ಯಾರನ್ನ? ನನ್ನನ್ನ. ಅಂದ್ರೆ ನೀವು ಕಂಟ್ರೋಲ್ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಅವ್ರು ನನ್ನನ್ನು ಬಿಡೋದೇ ಇಲ್ಲ. ಎಲ್ಲೋದ್ರೂ ಕರ್ಕೊಂಡು ಹೋಗ್ತಾರೆ. ಬಾಲದ ತರ ಹಿಂದೆ ಹೋಗ್ತಾ ಇರ್ತೀನಿ. ನಮ್ಮ ಮದುವೆ ಆಗೋ ಉದ್ದೇಶ ಏನ್ ಸರ್? ನಮ್ಮ ಉದ್ದೇಶ ಬೇರೆ ಇದೆ ಸರ್. ಈ ತರ ಎಲ್ಲ ಕಡೆ ಕರ್ಕೊಂಡು ಹೋಗಲ್ಲ ಸರ್. ಗೌತಮ್ ಅವರೇ, ನಿಮ್ ಸ್ನೇಹಿತನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೀವು ಕೊಡ್ತಾ ಇರೋ ಟಿಪ್ಸ್ ಪರ್ಸನಲ್ ಲೈಫ್ ಎಲ್ಪ್ ಆಗ್ತಾ ಇದೆಯಾ ಇಲ್ವಾ? ಇಲ್ಲ, ಅವ್ನ ಪರ್ಸನಲ್ ಲೈಫಲ್ಲಿ ಇಬ್ರು ಫ್ರೆಂಡ್ಸೇ ನನಗೆ. ಹಂಗಾಗಿ ಫ್ರೆಂಡ್ಸ್ ಲೈಫ್ ಹಾಳಾಗೋಗ್ಲಿ ಅಂತ ನಾನೇನು ಬಯಸಿಲ್ಲ. ಬಟ್ ಅವ್ನು ಕೊಡ್ತಾನಲ್ಲ ಟಾರ್ಚರು, ಅದು ಸುಮಾರು ಸತಿ ಸೈಡ್ ತಿರ್ಸ್ಕೊಂಡಿದ್ದೀನಿ ನಾನು. ನಿಮ್ಮ ಗೆಳತನಕ್ಕೆ ಒಂದು ಹಾಡು ಯಾಕೆ ಹೇಳ್ಬಾರ್ದು ನೀವು? ಒಳ್ಳೆ ಮೂಮೆಂಟು.